ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA ವತಿಯಿಂದ NWKRTC ಅಂದರೆ ವಾಯವ್ಯ ರಸ್ತೆ ಸಾರಿಗೆ ನಿಗಮದಿಂದ ಒಂದು ಗ್ರೂಪ್ ಬಿ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಅಧಿಸೂಚನೆ ಈಗಾಗಲೇ ಹೊರಡಿಸಲಾಗಿರುತ್ತೆ ಸ್ನೇಹಿತರೆ. ಗ್ರೂಪ್ ಬಿ ಅಂತ ಹೇಳಿದ್ರೆ ಇದು ದರ್ಜೆ 2ರ ಹುದ್ದೆ ಅಂದ್ರೆ ಗ್ರೇಡ್ 2 ಹುದ್ದೆಯಾಗಿರುತ್ತೆ. ಅಂದ್ರೆ ಇದು ಗೆಜೆಟೆಡ್ ಆಫೀಸರ್ ಹುದ್ದೆಯಾಗಿರುತ್ತೆ ಸ್ನೇಹಿತರೆ. ಯಾರೆಲ್ಲ ತಾವು MCOM ಮತ್ತೆ LLB ಹಾಗೇನೆ BE ಮತ್ತೆ MTech ಮತ್ತೆ MSW ಅನ್ನ ಮಾಡಿದ್ದೀರಿ, ತಮ್ಮೆಲ್ಲರಿಗೂ ಕೂಡ ಇದು ಒಂದು ಗೋಲ್ಡನ್ ಅಪಾರ್ಚುನಿಟಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹೌದು, ಯಾಕಂತ ಹೇಳಿದ್ರೆ ಈ ಒಂದು ಗ್ರೂಪ್ ಬಿ ಹುದ್ದೆಗಳು KEಯಲ್ಲಿ ಕಾಲ್ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಸ್ನೇಹಿತರೆ. ಒಟ್ಟು ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಟೋಟಲ್ 26+1 ಹುದ್ದೆಗಳನ್ನ ಇಲ್ಲಿ ಮೀಸಲಿಡಲಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ದರ್ಜೆ 2 ಅಧಿಕಾರಿ ಹುದ್ದೆಗಳ ಆಂತರಿಕ ನೇಮಕಾತಿ ಅಂತ ಹೇಳಿದ್ರೆ ಈಗ ಆಲ್ರೆಡಿ KSRTC ಅಂದ್ರೆ NWKRTCಯಲ್ಲಿ ಯಾರೆಲ್ಲ ಸೇವೆಯನ್ನ ಮಾಡ್ತಾ ಇರ್ತಾರೆ ಆ ಸೇವಾನಿರತ ಅಭ್ಯರ್ಥಿಗಳಿಗೆ ಕೂಡ ಇಲ್ಲಿ ಹುದ್ದೆಗಳು ಖಾಲಿ ಇರ್ತವೆ ಸ್ನೇಹಿತರೆ. ಹಾಗಿದ್ದರೆ ಯಾರೆಲ್ಲ MCOM ಮತ್ತೆ LLB ಮತ್ತೆ MSW ಹಾಗೆಯೇ MBA ಮತ್ತೆ BE ಮತ್ತೆ MTech ಈ ಎಲ್ಲ ವಿದ್ಯಾರ್ಥಿಗಳನ್ನ ಹೊಂದಿರತಕ್ಕಂತಹ ಅಭ್ಯರ್ಥಿಗಳು ನಾವೇನ್ ಮಾಡಬೇಕು ಸರ್ ಅಂತ ಹೇಳಿದ್ರೆ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ದರ್ಜೆ 2 ಅಂತ ಹೇಳಿದ್ರೆ ಗ್ರೇಡ್ 2 ಅಧಿಕಾರಿ ಹುದ್ದೆಗಳು ಅಂದ್ರೆ ಗ್ರೂಪ್ ಬಿ ಅಧಿಕಾರಿ ಹುದ್ದೆಗಳ ಒಂದು ನೇರ ನೇಮಕಾತಿಯನ್ನ ಸಹ ಇಲ್ಲಿ ನಡೆಸಲಾಗುತ್ತೆ ಸ್ನೇಹಿತರೆ. ನಿಜಕ್ಕೂ ಕೂಡ ಒಂದು ಅತ್ಯುನ್ನತವಾದ ಹುದ್ದೆಗಳು ಇದಾಗಿರುತ್ತೆ ಸ್ನೇಹಿತರೆ. KEA ಇಂದ ನಡೀತಕ್ಕಂತಹ ಈ ಒಂದು ಪಾರದರ್ಶಕ ನೇಮಕಾತಿಯಲ್ಲಿ ಇದೊಂದು ಸುವರ್ಣ ಅವಕಾಶ ಅಂತಾನೆ ತಮಗೆ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಹುದ್ದೆಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಸಹಾಯಕ ಆಡಳಿತಾಧಿಕಾರಿ ಹುದ್ದೆಗಳು 2 ಇದ್ದಾವೆ. ಹಾಗೆಯೇ ಸಹಾಯಕ ಲೆಕ್ಕಾಧಿಕಾರಿ ಹುದ್ದೆಗಳು 2 ಇದ್ದಾವೆ. ಹಾಗೆಯೇ ಸಹಾಯಕ ಕಾನೂನು ಅಧಿಕಾರಿ ಹುದ್ದೆಗಳು 4+1. ಹಾಗೆಯೇ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಅಂತ ಹೇಳಿದ್ರೆ ಅಸಿಸ್ಟೆಂಟ್ ಲೇಬರ್ ಅಂಡ್ ವೆಲ್ಫೇರ್ ಆಫೀಸರ್ 4 ಹುದ್ದೆಗಳು. ಹಾಗೆಯೇ ಸಹಾಯಕ ತಾಂತ್ರಿಕ ಶಿಲ್ಪಿ ಅಂತ ಹೇಳಿ 6 ಹುದ್ದೆಗಳು. ಹಾಗೆಯೇ ಸಹಾಯಕ ಸಂಚಾರ ವ್ಯವಸ್ಥಾಪಕ ಅಂದ್ರೆ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಹುದ್ದೆಗಳು 8 ಹುದ್ದೆಗಳು. ಹೀಗೆ ಒಟ್ಟು 26 ತೆರನಾದ ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ ಸ್ನೇಹಿತರೆ. ತಾವೆಲ್ಲರೂ ಕೂಡ ಸರ್ ಹುದ್ದೆಗಳು ಕಡಿಮೆ ಇದಾವೆ ಅಂತಕ್ಕಂಥ ಒಂದು ಭಾವನೆಯನ್ನ ಇಟ್ಕೊಂಡಿರ್ಬೋದು ಸ್ನೇಹಿತರೆ. ತಮ್ಮೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು ಕೇವಲ ಒಂದು ಹುದ್ದೆ ಸ್ನೇಹಿತರೆ. ಹಾಗೆಯೇ ನಾವು ವಿದ್ಯಾರ್ಥಿಯನ್ನ ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ ಇದೊಂದು ನಿಜಕ್ಕೂ ಸ್ಪೆಸಿಫಿಕ್ ವಿದ್ಯಾರ್ಥಿಯನ್ನ ಯಾರೆಲ್ಲ ಹೊಂದಿದ್ದೀರಿ ಅವರಿಗಷ್ಟೇ ಈ ಒಂದು ಅವಕಾಶ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಇಂಥ ಹುದ್ದೆಗಳನ್ನ ತಾವೆಲ್ಲರೂ ಕೂಡ ಮಿಸ್ ಮಾಡಿದ್ರೆ ತಮ್ಮಂತಹ ಮೂರ್ಖ ಅಭ್ಯರ್ಥಿಗಳು ಯಾರೂ ಇಲ್ಲ ಅಂತ ಹೇಳಿನೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಂತಹದ್ದೊಂದು ಸುವರ್ಣ ಅವಕಾಶ ಯಾರಿಗೂ ಸಿಗೋಲ್ಲ. ಕೇವಲ ಆ ವಿದ್ಯಾರ್ಥಿಯನ್ನ ಯಾರೆಲ್ಲ ಹೊಂದಿದ್ದೀರಿ ಅವರಿಗಷ್ಟೇ ಸೀಮಿತ ಅಂತಾನೆ ಹೇಳ್ಬೋದು. ಹೌದು, ಹಾಗಿದ್ರೆ ಈ ಗ್ರೇಡ್ 2 ಅಂದ್ರೆ ಗ್ರೂಪ್ ಬಿ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಹುದ್ದೆಗೆ ವಿದ್ಯಾರ್ಥಿ ಏನು ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ಮೊದಲನೇದಾಗಿ ಸಹಾಯಕ ಆಡಳಿತಾಧಿಕಾರಿ ಅಂದ್ರೆ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಈ ಒಂದು ಹುದ್ದೆಗೆ ಮಾಸ್ಟರ್ ಡಿಗ್ರಿಯನ್ನ ತಾವು ಸೋಷಿಯಲ್ ವರ್ಕ್ ಅಂತ ಹೇಳಿದ್ರೆ MSW ಮಾಡಿರಬೇಕು. ಹಾಗೆಯೇ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ವಿತ್ ಸ್ಪೆಷಲೈಸೇಷನ್ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಂದ್ರೆ HR ತಾವು ಹೊಂದಿದ್ರೆ ತಾವು ಈ ಹುದ್ದೆಗೆ ಅರ್ಹರಾಗಿರ್ತೀರಿ. ಹಾಗೆಯೇ ಸಹಾಯಕ ಲೆಕ್ಕಾಧಿಕಾರಿ ಅಂದ್ರೆ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಅಂತ ಹೇಳಿದ್ರೆ ಈ ಹುದ್ದೆಗೆ ಮಾಸ್ಟರ್ ಡಿಗ್ರಿ ಇನ್ ಕಾಮರ್ಸ್ ಅಂದ್ರೆ MCOM ಅನ್ನ ಮಾಡಿರಬೇಕು ಅಥವಾ BCOM ಜೊತೆ ತಾವು MBA ಇನ್ ಫೈನಾನ್ಸ್ ಮಾಡಿದ್ರೆ ತಾವು ಈ ಒಂದು ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ಗೆ ತಾವೆಲ್ಲರೂ ಕೂಡ ಎಲಿಜಿಬಲ್ ಆಗ್ತೀರಿ. ಹಾಗೆಯೇ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಅಸಿಸ್ಟೆಂಟ್ ಲೇಬರ್ ಅಂಡ್ ವೆಲ್ಫೇರ್ ಆಫೀಸರ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಸೋಷಿಯಲ್ ವರ್ಕ್ ಅಂತ ಹೇಳಿದ್ರೆ MSW ಅನ್ನ ಯಾರೆಲ್ಲ ಮಾಡಿದ್ರಿ ಖಂಡಿತವಾಗ್ಲೂ ತಮಗೆ ಒಂದು ಬಿಗ್ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು. ಹಾಗೆಯೇ ಸಹಾಯಕ ಕಾನೂನು ಅಧಿಕಾರಿ ಅಂದ್ರೆ ಅಸಿಸ್ಟೆಂಟ್ ಲಾ ಆಫೀಸರ್ ಅಂದ್ರೆ ಯಾರೆಲ್ಲ LLBಯನ್ನ ತಾವು ಮಾಡಿರ್ತೀರಿ ಅವರಿಗೆಲ್ಲರೂ ಕೂಡ ಈ ಒಂದು ಸುವರ್ಣಾವಕಾಶ. ಅದ್ರ ಜೊತೆಗೆ ತಮಗೆ 2 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಇರೋದು ಕಡ್ಡಾಯ ಆಗಿರುತ್ತೆ. ಸರ್ ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಯಾರೆಲ್ಲ LLB ಮಾಡಿ 2 ವರ್ಷದ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವರಿಗೆ ನಿಜಕ್ಕೂ ಒಳ್ಳೆಯ ಅವಕಾಶ.
ಹಾಗೆಯೇ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಪೋಸ್ಟ್ ಕೂಡ ಇಲ್ಲಿ ಖಾಲಿ ಇರ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್ ಅನ್ನ ಯಾರೆಲ್ಲ ವ್ಯಾಸಂಗ ಮಾಡಿರ್ತಾರೆ ಅವರಿಗೆಲ್ಲರಿಗೂ ಕೂಡ ಈ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಪೋಸ್ಟ್ ಇರುತ್ತೆ. ಅದರ ಜೊತೆಗೆ ತಾವು STV ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರತಕ್ಕಂಥದ್ದು ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಸಹಾಯಕ ಸಂಚಾರ ವ್ಯವಸ್ಥಾಪಕರು ಅಂತ ಹೇಳಿದರೆ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಪೋಸ್ಟಿಗೆ ಸಂಬಂಧಪಟ್ಟಂತೆ ನಾವು ವಿದ್ಯಾರ್ಹತೆಯನ್ನು ನೋಡೋದಾದರೆ MBA ಇನ್ ಟ್ರಾನ್ಸ್ಪೋರ್ಟೇಷನ್ ಆರ್ ಮಾರ್ಕೆಟಿಂಗ್ ಅಥವಾ MSW. ನೋಡಿ ಸ್ನೇಹಿತರೆ, MSW ಮಾಡಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಹಲವಾರು ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ. ಹಾಗೆಯೇ ಇವರು ಕೂಡ STV ಡ್ರೈವಿಂಗ್ ಲೈಸೆನ್ಸ್ನ ಹೊಂದಿರತಕ್ಕಂಥದ್ದು ಕಡ್ಡಾಯ ಆಗಿರುತ್ತೆ. ಹಾಗಾಗಿ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಹುದ್ದೆಗಳು ಸಹ ಇಲ್ಲಿ ಖಾಲಿ ಇರ್ತವೆ. ಇನ್ನು ಉಳಿದಂತೆ ನಾವು ನೋಡೋದಾದರೆ ಆಂತರಿಕ ನೇಮಕಾತಿ ಅಂತ ಹೇಳಿದ್ರೆ ಈಗಾಗಲೇ ಆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಅಭ್ಯರ್ಥಿಗಳಿಗೆ ಕೇವಲ ಬ್ಯಾಚುಲರ್ ಡಿಗ್ರಿಯನ್ನು ಕೇಳಲಾಗಿರುತ್ತೆ ವಿದ್ಯಾರ್ಹತೆ. ಹಾಗಾಗಿ ಯಾರೆಲ್ಲ ಆ ಒಂದು ಇಲಾಖೆಯಲ್ಲಿ ತಾವು ನಿಗಮದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತೀರಿ ತಮಗೂ ಕೂಡ ಸಹಾಯಕ ಕಲ್ಯಾಣಾಧಿಕಾರಿ, ಸಹಾಯಕ ಸಂಚಾರ ವ್ಯವಸ್ಥಾಪಕರು, ಹಾಗೆಯೇ ಸಹಾಯಕ ತಾಂತ್ರಿಕ ಶಿಲ್ಪಿ ಮತ್ತು ಸಹಾಯಕ ಕಾನೂನು ಅಧಿಕಾರಿ ಹುದ್ದೆಗಳು ಇರ್ತವೆ. ಆಯಿತು. ಹಾಗಿದ್ರೆ ಈ ಹುದ್ದೆಗಳ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸ್ನೇಹಿತರೆ, ತಾವು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಈಗ ಇದು ಸಹಾಯಕ ಆಡಳಿತಾಧಿಕಾರಿ ಅಂದರೆ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಏನಿದೆ, ಈ ಹುದ್ದೆ ಸ್ನೇಹಿತರೆ ತಾವು KSRTC ಯಾವುದೇ ನಿಗಮದಲ್ಲಿ ತಾವು ಜಾಯ್ನ್ ಆದರೆ ಅಲ್ಲಿ 4ನೇ ಹಂತದ ಒಂದು ಪ್ರಮೋಷನ್ ಇದಾಗಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ತಾವು ಏನಾದರೂ ಒಂದು 18-25 ವರ್ಷದ ಒಳಗೆ ತಾವು ಈ ಪೋಸ್ಟ್ ಅಂದರೆ ಅದ ಒಂದು ನಿಗಮದಲ್ಲಿ ಕೆಳಗಿರ್ತಕ್ಕಂತಹ ಗ್ರೂಪ್ ಸಿ ಹುದ್ದೆಗೆ ತಾವು ಏನಾದರೂ ಜಾಯ್ನ್ ಆದರೆ ಅಲ್ಲಿ ಕನಿಷ್ಠ ಪಕ್ಷ ತಾವು 10ರಿಂದ 20 ವರ್ಷ ಸೇವೆಯನ್ನು ಸಲ್ಲಿಸಿದ ನಂತರ ನೀಡ್ತಕ್ಕಂತಹ ಒಂದು ಪ್ರಮೋಷನ್ ನಂತರ ದೊರೆತಕ್ಕಂತಹ ಒಂದು ಹುದ್ದೆ ಈ ಎಲ್ಲ ಹುದ್ದೆಗಳು ಆಗಿರ್ತವೆ. ಹಾಗಾಗಿ ಇದು ಒಂದು ಗ್ರೇಡ್ 2 ಹುದ್ದೆ ಆಗಿರುವುದರಿಂದ ತಮಗೆ ಅಲ್ಲಿ ಕೇವಲ 3 ವರ್ಷ ಅಥವಾ 5 ವರ್ಷ ಸೇವೆಯನ್ನು ಸಲ್ಲಿಸಿದರೆ ತಾವು ಕ್ಲಾಸ್ 1 ಆಫೀಸರ್ ಆಗ್ತೀರಿ. ಕ್ಲಾಸ್ 1 ಆಫೀಸರ್ಗೆ KAS ಅಂತಹ ಹಲವಾರು ಅತಿ ದೊಡ್ಡ ಪರೀಕ್ಷೆಗಳು ನೀಡ್ತಕ್ಕಂತಹ ಈ ಸಂದರ್ಭದಲ್ಲಿ ಇಂತಹ ಒಂದು ಸ್ಪೆಷಲೈಸೇಷನ್ ವಿದ್ಯಾರ್ಥಿಯನ್ನು ಯಾರೆಲ್ಲ ಹೊಂದಿದ್ದೀರಿ ಅವರಿಗೆಲ್ಲ ಇದು ಈಸಿ ವೇ ಅಂತ ಹೇಳ್ಬೋದು. ಸ್ನೇಹಿತರೆ, ತುಂಬ ಜನ ನಮ್ಮ ಸ್ನೇಹಿತರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕೆಲವೊಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಹರಾಗದೇ ಇರತಕ್ಕಂತಹ MSW ಮತ್ತು MCOM ಮಾಡಿದಂತಹ ವಿದ್ಯಾರ್ಥಿಗಳು ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಆಗದೇ ಇರತಕ್ಕಂತಹ ಅಭ್ಯರ್ಥಿಗಳು ಎಲ್ಲ ಏನು ಮಾಡಿದ್ದಾರೆ, ಸ್ಪೆಷಲೈಸೇಷನ್ ಇರ್ತಕ್ಕಂತಹ ಒಂದು ಹುದ್ದೆಗಳಿಗೆ ಈ ಥರನಾದ ಹುದ್ದೆಗಳಿಗೆ ಅಪ್ಲೈ ಮಾಡಿಬಿಟ್ಟು ಈಗಾಗಲೇ ಅವರು ಗ್ರೂಪ್ B ಆಫೀಸರ್ಸ್ ಆಗಿದ್ದಾರೆ. ಸ್ನೇಹಿತರೆ, ತಾವು ಮನಸ್ಸು ಮಾಡಿದರೆ ಕೇವಲ 3-4 ತಿಂಗಳಲ್ಲಿ ಈ ಒಂದು ಅತಿ ದೊಡ್ಡ ಆಫೀಸರ್ ಲೆವೆಲ್ ಹುದ್ದೆಯನ್ನು ಪಡಿಬೋದು. ಹಾಗಾಗಿ ಯಾರೂ ಕೂಡ ಈ ಒಂದು ಹುದ್ದೆಗಳನ್ನು ಮಿಸ್ ಮಾಡದೆ ಹಿಂದೆ ತಾವು ಅರ್ಜಿಯನ್ನು ಸಲ್ಲಿಸಿ ಈ ಹುದ್ದೆಯನ್ನು ಪಡೆಯುವಲ್ಲಿ ಯಶಸ್ವಿಯಾಗಬೇಕು ಸ್ನೇಹಿತರೆ. ಹಾಗಿದ್ರೆ ವಿದ್ಯಾರ್ಹತೆಯನ್ನು ನಾವು ಈಗ ನೋಡಿದ್ವಿ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದು ಈ ನೋಟಿಫಿಕೇಶನ್ನಲ್ಲಿ ಇರತಕ್ಕಂತಹ ಒಂದು ಸೂಕ್ಷ್ಮ ಅಂಶಗಳನ್ನು ನಾವು ಪರಿಶೀಲಿಸಲಾಗಿ ದೇಹದಾರ್ಢ್ಯತೆ ಕೂಡ ಇರುತ್ತೆ. ಯಾವ ಹುದ್ದೆಗೆ? ಸಹಾಯಕ ಸಂಚಾರ ವ್ಯವಸ್ಥಾಪಕ ಹುದ್ದೆಗೆ ಮಾತ್ರ ಫಿಸಿಕಲ್ ಫಿಟ್ನೆಸ್ನ ನೋಡಲಾಗುತ್ತೆ. ಹಾಗಿದ್ರೆ ಏಜ್ ಲಿಮಿಟ್ ಯಾವ ಥರ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ಸಾಮಾನ್ಯ ಅರ್ಹತೆ ಅಂದರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ 38 ವರ್ಷದ ವಯೋಮಿತಿ ಸಡಿಲಿಕೆ, ಹಾಗೆಯೇ ಇತರೆ ವರ್ಗಕ್ಕೆ 41 ವರ್ಷ, ಹಾಗೆಯೇ SC/ST ಪ್ರವರ್ಗ 1 ಕ್ಯಾಟಗರಿ ಸಂಬಂಧಪಟ್ಟಂಥ ಅಭ್ಯರ್ಥಿಗಳೇ 43 ವರ್ಷಗಳ ಒಂದು ಗರಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಲಾಗಿರುತ್ತೆ. ಸ್ನೇಹಿತರೆ, ಹಾಗೆಯೇ ನಾವು ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡೋದಾದರೆ ತಾವು KA ವೆಬ್ಸೈಟಲ್ಲಿ ಭೇಟಿಯಾಗಿ ತಾವು ಅಲ್ಲಿ ಆನ್ಲೈನ್ ಅರ್ಜಿ ಮೂಲಕ ಸಲ್ಲಿಸ್ಬೋದಾಗಿರುತ್ತೆ. ಹಾಗೆಯೇ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದುಬಿಟ್ಟು 21/11/2025ರಿಂದ 10 ಡಿಸೆಂಬರ್ 2025ರವರೆಗೆ ಕೇವಲ ಒಂದು 15 ದಿನಗಳ ಒಂದು ಕಾಲಾವಕಾಶ ಇಲ್ಲಿ ಕೊಡಲಾಗಿರುತ್ತೆ. ಹಾಗೆಯೇ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 11/11/2025 ಇರುತ್ತೆ. ಸ್ನೇಹಿತರೆ, ತಾವು ತಡ ಮಾಡದೆ ಯಾರೆಲ್ಲ ಈ ಕ್ವಾಲಿಫಿಕೇಷನನ್ನು ಹೊಂದಿದ್ದೀರಿ ತಾವು ದಯಮಾಡಿ ಇಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದರಲ್ಲಿ ಎಡವಬೇಡಿ, ಮುನ್ನುಗ್ಗಿ ಸ್ನೇಹಿತರೆ. ಹಾಗಿದ್ರೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಸಾಮಾನ್ಯ ಅರ್ಹತೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ 750 ರೂಪಾಯಿ ಇರುತ್ತೆ. ಹಾಗೆಯೇ ಇತರೆ ವರ್ಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಹಾಗೆಯೇ ವಿಕಲಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಸರ್, ಏನು ಸರ್ ಇದು ಫೀಸು KA ಅವರು ತುಂಬ ಇರುತ್ತೆ, ತುಂಬ ಮಾಡ್ತಾರೆ ಅಂತ ಹೇಳಿ ತಾವೇನಾದರೂ ನೆಗ್ಲಿಜೆನ್ಸಿ ಮಾಡಿದರೆ ಸ್ನೇಹಿತರೆ, ತಮ್ಮಂಥ ಮೂರ್ಖ ಅಭ್ಯರ್ಥಿಗಳು ಯಾರೂ ಇಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಇದು ಹೆಚ್ಚು ಅನ್ನಿಸ್ಬಹುದು ಸ್ನೇಹಿತರೆ.
ಈ ಹೆಚ್ಚು ಫೀಸ್ ಇದೆ ಅಂತ ಹೇಳಿ ತಾವು ಈ ಒಂದು ಕಾಲಹರಣವನ್ನು ಮಾಡಿಬಿಟ್ಟು ಈ ಹುದ್ದೆಯನ್ನು ಮಿಸ್ ಮಾಡಿದರೆ ನಿಮ್ಮಂತಹ ನತದೃಷ್ಟರು ಯಾರೂ ಇಲ್ಲ. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಇದು ಕಷ್ಟಕರದಲ್ಲಿ ಸಿಚುವೇಶನಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಈ 750 ರೂಪಾಯಿಗೋಸ್ಕರ ತಾವು ಇಂತಹ ಒಂದು ಗ್ರೂಪ್ ಬಿ ಹುದ್ದೆಯನ್ನು ತ್ಯಜಿಸುವುದು ಎಷ್ಟು ಮುಖ್ಯ ಅಂತ ತಾವು ಯೋಚಿಸಿ. ಏನೇ ಮಾಡಿ ತಾವು ಗಾರೆ ಕೆಲಸವನ್ನಾದರೂ ಮಾಡ್ಕೊಳ್ಳಿ, ಏನಾದರೂ ಮಾಡಿ ಕಷ್ಟಪಟ್ಟು ತಾವು ಸ್ನೇಹಿತರೆ 750 ರೂಪಾಯಿಗಳನ್ನ ಜೋಡಿಸಿಕೊಂಡು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ತಾವು ಕೂತ್ಕೊಂಡ್ಬಿಡಿ. ಈಗಲೇ ಕೂತ್ಕೊಂಡ್ಬಿಡಿ. ಅರ್ಜಿಯನ್ನು ಸಲ್ಲಿಸಿ ತಾವು ಕೂತ್ಕೊಂಡ್ಬಿಡಿ. 3-4 ತಿಂಗಳಲ್ಲಿ ತಾವು ಒಬ್ಬ ಗೆಜೆಟೆಡ್ ಆಫೀಸರ್ ಆಗಿ ಹೊರಬರ್ತೀರಿ ಸ್ನೇಹಿತರೆ. ತಮ್ಮ ತಂದೆ ತಾಯಿಗಳು ತಮಗೆ ಎಲ್ಲ ಒಂದು ಕಷ್ಟಪಟ್ಟು ತಮಗೆ ಸಿಟಿಗಳಿಗೆ ಕಳಿಸಿರ್ತಾರೆ. ಒಂದು ಜಾಬ್ ತಗೊಳ್ಳಿ ನಮ್ಮ ಮಕ್ಕಳು ಅಂತ ಹೇಳಿ. ಹಾಗಾಗಿ ಆ ತಂದೆ ತಾಯಿಗಳ ಒಂದು ಕಷ್ಟ ಕಾರ್ಪಣ್ಯಗಳನ್ನು ತಾವು ಸ್ವಲ್ಪ ನೆನೆಸ್ಕೊಂಡು ಇಂತಹ ಬಂದಿರತಕ್ಕಂಥ ಸುವರ್ಣಾವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಯಾರೆಲ್ಲ ಈಗಾಗಲೇ MCOM ಮತ್ತು MSW ಹಾಗೆಯೇ BE ಮತ್ತು LLBಯನ್ನು ಹೊಂದಿ ಎಲಿಜಿಬಲ್ ಇರ್ತೀರಿ ಸ್ನೇಹಿತರೆ, ತಾವೆಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಕೆಲವೊಬ್ಬರು ಹೇಳ್ಬೋದು ತಮಗೆ ತಮ್ಮ ಫ್ರೆಂಡ್ ಸರ್ಕಲಲ್ಲಿ ಏನೋ ಈಗ ಆಲ್ರೆಡಿ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಹೋಗ್ತಾ ಇರ್ತೀರಿ, ಕೇವಲ ಒಂದು ಪೋಸ್ಟ್ ಇರುತ್ತೆ. ಏನು ನೀನು MCOM ಆಗಿದೆ ಒಂದು ಪೋಸ್ಟಿಗೆ ಹಾಕ್ತಾ ಇದೆಯಾ, MSW ಆಗಿದೆ ನೀನು ಒಂದೇ ಪೋಸ್ಟ್ ಇದ್ಬಿಡು ಏನು ಹಾಕ್ತೀಯ ಅಂತಕ್ಕಂತಹ ಒಂದು ನೆಗೆಟಿವ್ ಥಾಟ್ಸ್ನ ತಮಗೆ ನೀಡ್ಬೋದು. ಸ್ನೇಹಿತರೆ, ಅವರು ತಮ್ಮ ರಿಲೇಟಿವ್ ಆಗಿರ್ಬೋದು, ತಮ್ಮ ಕಜಿನೇ ಆಗಿರ್ಬೋದು, ಅವರಿಗೆ ಇಂಥ ಸಂದರ್ಭದಲ್ಲಿ ದೂರ ಇಡಿ. ಯಾಕಂತ ಹೇಳಿದ್ರೆ ತಮ್ಮ ಒಂದು ಗುರಿ ಸಾಧನೆಯ ಕಡೆ ತಾವು ಏನು ಪ್ರಯಾಣವನ್ನು ಬೆಳೆಸಿರ್ತೀರಿ ಅಲ್ಲಿ ಅಡ್ಡಗಾಲಾಗ್ತಕ್ಕಂಥವ್ರು ಅವರೇ. ಹಾಗಾಗಿ ಈ ಒಂದು ನೆಗೆಟಿವ್ ಥಾಟ್ಸ್ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಸ್ವಲ್ಪ ದೂರ ಮಾಡಿ ತಮ್ಮ ಸಾಧನೆಯ ಪಥದತ್ತ ತಾವು ಮುನ್ನುಗ್ಗಿದ್ದೇ ಆದರೆ ಇಂತಹ ಒಂದು ಆಫೀಸರ್ ಲೆವೆಲ್ ಹುದ್ದೆಯನ್ನು ಪಡೆಯೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಕಷ್ಟಪಟ್ಟು ತಂದೆ ತಾಯಿಗಳು ಓದಿಸಿರ್ತಾರೆ. ಯಾಕೆ ನಮ್ಮ ಮಕ್ಕಳು ಕೂಡ ಒಂದು ಸರ್ಕಾರಿ ಹುದ್ದೆಯನ್ನು ಪಡೀಲಿ ಅಂಥೇಳಿ. ಅದು ಬಿಟ್ಬಿಟ್ಟು ತಾವು ನೆಪಗಳನ್ನು ಹೇಳ್ಕೋತಾ ಹೀಗೆ ಹೋದರೆ ಇಂಥ ಬಂದಂತಹ ಅವಕಾಶವನ್ನು ಮಿಸ್ ಮಾಡ್ಕೋತೀರಿ ಸ್ನೇಹಿತರೆ. ಹಾಗಾಗಿ ಮಿಸ್ ಮಾಡ್ಕೊಳ್ಳದೆ ಇಂತಹ ಒಂದು ಅಧಿಕಾರಿ ಹುದ್ದೆಗಳಲ್ಲಿ ಹೋಗಿ. ಈಗ ಯಾರೆಲ್ಲ PC ಮತ್ತು PSIಗೆ ಕಾಯ್ತಾ ಇದ್ರಿ, ತಾವು ಕಾಯ್ತಾ ಇರೋದ್ರಿಂದ ಏನು ಲಾಭ ಇಲ್ಲ ಸ್ನೇಹಿತರೆ. ಬಂದಿರತಕ್ಕಂಥ ಇಂಥ ಸುವರ್ಣಾವಕಾಶ ಯಾರೆಲ್ಲ MCOM ಮತ್ತು MSW ಹಾಗೆ LLB ಇಂತಹ ವಿದ್ಯಾರ್ಥಿಯನ್ನು ಮಾಡಿರ್ತೀರಿ, ಎಲಿಜಿಬಲ್ ಇರ್ತೀರಿ, ಅವರೆಲ್ಲರೂ ಕೂಡ ಅಪ್ಲೈ ಮಾಡಿ. ಯಾರಿಗೂ ಗೊತ್ತು, ತಮ್ಮ ಲಕ್ ಇದ್ದರೆ PC ಆಗೋರು ಒಂದು ಆಫೀಸರ್ ಆಗಿ ಒಂದು ಕಾರಲ್ಲಿ ತಾವು ತಮ್ಮ ಊರಿಗೆ ಬರ್ಬೋದು. ತಮ್ಮ ತಂದೆ ತಾಯಿಗಳು ಎದೆ ಉಬ್ಬಿಸಿಕೊಂಡು ಹೇಳ್ತಾರೆ, ನೋಡಿ ನನ್ನ ಮಗ ಆಫೀಸರ್ ಆಗಿದ್ದಾನೆ ಅಂಥೇಳಿ. ಇಂತಹ ಒಂದು ಸುವರ್ಣಾವಕಾಶ ನಿಜವಾಗ್ಲೂ ಸ್ನೇಹಿತರೆ ಮಿಸ್ ಮಾಡ್ಕೋಬೇಡಿ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ ಈ ನೇಮಕಾತಿಯಲ್ಲಿ ಸ್ನೇಹಿತರೆ, ಇದು ಒಂದು ಸ್ಪೆಸಿಫಿಕ್ ಎಜುಕೇಷನ್, ಅಂದರೆ ಕೇವಲ ನಿರ್ದಿಷ್ಟ ಅಭ್ಯರ್ಥಿಗಳಿಗೆ ಇರ್ತಕ್ಕಂತಹ ಒಂದು ವಿದ್ಯಾರ್ಹತೆಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಹುದ್ದೆ ಸೀಮಿತ ಇರುತ್ತೆ. ಅದು ಬಿಟ್ಟು ನಾನು BA ಆಗಿದೆ, MA ಆಗಿದೆ ಅಂತ ಹೇಳಿದರೆ ಅವರಿಗೆ ಅವಕಾಶ ಇಲ್ಲ ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ಈ ವಿದ್ಯಾರ್ಹತೆಯನ್ನು ಹೊಂದಿದ್ದೀರಿ ತಾವು ದಯಮಾಡಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸೋದರಲ್ಲಿ ನೆಗ್ಲಿಜೆನ್ಸ್ ಮಾಡಬೇಡಿ. ಹಾಗಿದ್ರೆ ಇದು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ಥರ ಇರುತ್ತೆ ಸರ್ ಅಂತ ಹೇಳಿದರೆ ಸ್ನೇಹಿತರೆ, ಇದೊಂದು ಆಫ್ಲೈನ್ ಮೋಡ್ನ ಒಂದು OMR ಪದ್ಧತಿಯ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಮ್ಮ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಪರೀಕ್ಷಾ ಕೇಂದ್ರಗಳ ಮೂಲಕ ನಡೆಸಲಾಗುತ್ತೆ ಸ್ನೇಹಿತರೆ. ಹಾಗೆಯೇ ನಾವು ಈ ಸಿಲೆಬಸ್ಸನ್ನು ನಾವು ನೋಡೋದಾದರೆ ಈ ಒಂದು ಗ್ರೂಪ್ ಬಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನು NWKRTCಯಲ್ಲಿ ಕರೆದಿರ್ತಾರೆ, ಇಲ್ಲಿ ಈ ಒಂದು ಸಿಲೆಬಸ್ಸನ್ನು ನಾವು ನೋಡೋದಾದರೆ ಸ್ನೇಹಿತರೆ, ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ ಇರುತ್ತೆ, ಅಂದರೆ ಜನರಲ್ ಸ್ಟಡೀಸ್. ಹಾಗೆಯೇ ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಇರುತ್ತೆ, ಅಂದರೆ ಸ್ಪೆಸಿಫಿಕ್ ಪೇಪರ್. ಸಾಮಾನ್ಯ ಪತ್ರಿಕೆ ಬಂದುಬಿಟ್ಟು 300 ಅಂಕಗಳಿಗೆ 2 ಗಂಟೆಯದ್ದಾಗಿದ್ದರೆ, ಹಾಗೆಯೇ ನಿರ್ದಿಷ್ಟ ಪತ್ರಿಕೆ 300 ಅಂಕಗಳದ್ದು ಅದು ಕೂಡ 2 ಗಂಟೆ ಇರುತ್ತೆ. ಇದು ಏನು 300 ಅಂಕಗಳು ಅಂತ ಹೇಳಿದರೆ ತಾವು ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಕೇವಲ 100 ಪ್ರಶ್ನೆಗಳ ಒಂದು ಪ್ರತಿ ಪತ್ರಿಕೆಗೆ ತಲಾ 100 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೆ 3 ಅಂಕಗಳನ್ನು ಇಲ್ಲಿ ನಿಗದಿಪಡಿಸಲಾಗಿರುತ್ತೆ, ಅಂದರೆ 100 × 3 300. ಹಾಗೆಯೇ ನಿರ್ದಿಷ್ಟ ಪತ್ರಿಕೆ ಕೂಡ ಸೇಮ್ 100 ಕ್ವಶನ್ಸ್ ಇರ್ತವೆ. ಈಚ್ ಕ್ವಶನ್ಗೆ 3 ಮಾರ್ಕ್ಸ್ ಇರ್ತವೆ. ಹಾಗಾಗಿ 100 ಮಲ್ಟಿಪಲ್ 3 = 300. ಟೋಟಲ್ ಓವರಾಲ್ 600 ಮಾರ್ಕ್ಸ್ಗೆ ಈ ಒಂದು ಪರೀಕ್ಷೆ ನಡೆಯುತ್ತೆ ಸ್ನೇಹಿತರೆ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ, ನಾನು ಹೇಳ್ತಾ ಇದ್ದೆ ಸ್ನೇಹಿತರೆ, ಇದು ಸ್ಪೆಷಲ್ ಎಜುಕೇಷನನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಯಾಕೆ ಇದು ಮುಖ್ಯ ಆಗಿರುತ್ತೆ ಅಂತಕ್ಕಂಥದ್ದು, ಇದು ನಿಜವಾಗ್ಲೂ ಒಂದು ಫ್ಯಾಬ್ಯುಲಸ್ ಅಪರ್ಚುನಿಟಿ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ. ಯಾಕಂತ ಹೇಳಿದ್ರೆ ನೋಡಿ, ಈ ಒಂದು ಇಲ್ಲಿ CET ಎಕ್ಸಾಮಲ್ಲಿ
ಸಾಮಾನ್ಯ ಪತ್ರಿಕೆ ಎಲ್ಲರೂ ಕೂಡ ಅವರೇಜ್ ತೆಗಿತಾರೆ. ಆದರೆ ನಿರ್ದಿಷ್ಟ ಪತ್ರಿಕೆ ಇದೆಯಲ್ಲ, ಇದು ನಿಜವಾಗ್ಲೂ ಇದು ತಮ್ಮ ಸಕ್ಸಸ್ನ ಕೀಲಿಕೈ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ ಈ ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟಂತ ಸಿಲೆಬಸ್ ಇರುತ್ತೆ. ಆ ಸಿಲೆಬಸ್ಗೆ ಸೋರ್ಸ್ ಸಿಗೋದಿಲ್ಲ ತುಂಬಾ ಅಭ್ಯರ್ಥಿಗಳಿಗೆ. ಹಾಗಾಗಿ ಎಲ್ಲರೂ ಕೂಡ ಎಲಿಜಿಬಲ್ ಇದ್ರು ಅಪ್ಲಿಕೇಶನ್ ಹಾಕದೇ ಇರತಕ್ಕಂತಹ ಸಂಖ್ಯೆ ತುಂಬಾ ಇರುತ್ತೆ. ಹಾಗೆಯೇ ಅಪ್ಲಿಕೇಶನ್ ಹಾಕಿದ್ರು ಸಹ ಸಿಲೆಬಸ್ನ ತಾವು ನೋಡದೆ ಅವರು ಸೋರ್ಸ್ನ ಕಲೆಕ್ಟ್ ಮಾಡದೆ ಹಂಗೆ ನೆಗ್ಲಿಜೆನ್ಸಿ ಮಾಡ್ತಾರೆ. ಹಾಗಾಗಿ ಈ ಕಡಿಮೆ ಪೋಸ್ಟ್ ಯಾವಾಗ ಕಾಲಾಗ್ತವೆ ಅವಾಗ ಕಾಂಪಿಟೇಷನ್ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ. ಹಾಗೆಯೇ ಈ ಕ್ವಾಲಿಫಿಕೇಶನ್ ಇರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲೈನೇ ಮಾಡೋಲ್ಲ. ಹಾಗಾಗಿ ಯಾರೆಲ್ಲ ಈ ಸೋರ್ಸ್ನ ತಾವು ಕಲೆಕ್ಟ್ ಮಾಡಿಕೊಂಡು ಸ್ಟಡಿ ಮಾಡ್ತೀರಾ ತಮ್ಮೆಲ್ಲರಿಗೂ ಕೂಡ ಈ ಹುದ್ದೆ ಸಿಗೋದ್ರಲ್ಲಿ ಅನುಮಾನವಿಲ್ಲ. ಹಾಗೆಯೇ ಈ ಒಂದು ಇನ್ನೊಂದು ಅರ್ಹತೆಯನ್ನ ಇಲ್ಲಿ ಕೊಡಲಾಗಿರುತ್ತೆ ಈ ಪೋಸ್ಟಿಗೆ ಸಂಬಂಧಪಟ್ಟಂತೆ. ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ 30% ಅಂಕಗಳನ್ನು ಗಳಿಸುವುದು ಕಡ್ಡಾಯ. ಅಂದರೆ ಈ 600 ಮಾರ್ಕ್ಸಲ್ಲಿ ತಾವು ಮಿನಿಮಮ್ 30% ಮಾರ್ಕ್ಸನ್ನು ತೆಗೆದು ಕಡ್ಡಾಯವಾಗಿರುತ್ತೆ. ಅಂದರೆ 180 ಮಾರ್ಕ್ಸನ್ನು ಮಿನಿಮಮ್ ಎಲಿಜಿಬಿಲಿಟಿಗೆ ತಾವು ತೆಗೆದುಕೋಬೇಕು. ಹಾಗಿದ್ರೆ ಸರ್ 180 ಮಾರ್ಕ್ಸ್ ಆದರೆ ನಮ್ಮ ಜಾಬ್ ಆಗುತ್ತಾ? ಇಲ್ಲ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ SC ಅಭ್ಯರ್ಥಿಯು ಅಪ್ಲೈ ಮಾಡಿರ್ತಾರೆ ಒಂದು ಪೋಸ್ಟಿಗೆ. ಅಲ್ಲಿ ಅಪ್ಲೈ ಮಾಡಿರ್ತಕ್ಕಂಥ ಎಕ್ಸಾಮ್ ಬರೆದಿರ್ತಕ್ಕಂತಹ ಎಲ್ಲ SC ಅಭ್ಯರ್ಥಿಗಳಲ್ಲಿ ಒಬ್ಬ ಅಭ್ಯರ್ಥಿ ಕೇವಲ 180 ಅಂಕಗಳನ್ನ ಗಳಿಸಿರ್ತಾನೆ. ಮಿಕ್ಕುಳಿದ ಎಲ್ಲ SC ಅಭ್ಯರ್ಥಿಗಳು 170, 172, 173, 179 ಈ ಥರನಾಗಿ ಯಾರೆಲ್ಲ ಅಂಕಗಳನ್ನ ಗಳಿಸ್ತಾರೆ ಅವರೆಲ್ಲರೂ ಕೂಡ ಡಿಸ್ಕ್ವಾಲಿಫೈ ಆಗಿಬಿಡ್ತಾರೆ. ಯಾರು ಒಬ್ಬ ಅಭ್ಯರ್ಥಿ SC ಕ್ಯಾಟಗರಿಯಲ್ಲಿ 180 ಅಂಕಗಳನ್ನ ಗಳಿಸಿರ್ತಾರೆ ಅವರು ಎಲಿಜಿಬಲ್. ಹಾಗಾಗಿ 180ಕ್ಕೂ ಹೆಚ್ಚು ಕೂಡ ತೆಗೆಯಬಹುದು. ಆದರೆ ಮಿನಿಮಮ್ ಟಾರ್ಗೆಟ್ ಬಂದ್ಬಿಟ್ಟು 180 ಫಾರ್ ಎಲಿಜಿಬಿಲಿಟಿ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಫೆಸಿಲಿಟಿ ಕೂಡ ಇರುತ್ತೆ ಸ್ನೇಹಿತರೆ. ಇದು KEA ನಡೆಸೋದ್ರಿಂದ ಇಲ್ಲಿ 5ನೇ ಆಪ್ಷನ್ ಕೂಡ ತಮಗೆ ಪರೀಕ್ಷಿಸಲಾಗುತ್ತೆ. ಎಲ್ಲರೂ ಕೂಡ 5ನೇ ಆಪ್ಷನ್ ಅನ್ನು ಸಹ ಮಿಸ್ ಮಾಡದೆ ಅಲ್ಲಿ OMR ಅಲ್ಲಿ ತುಂಬಬೇಕಾಗುತ್ತೆ. ಎಲ್ರಿಗೂ ಕೂಡ 5ನೇ ಆಯ್ಕೆ ತುಂಬಕ್ಕೆ ಒಂದು 5 ನಿಮಿಷ ಹೆಚ್ಚುವರಿ ಕಾಲಾವಕಾಶವನ್ನು ನೀಡಲಾಗುತ್ತೆ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬಂದ್ಬಿಟ್ಟು 1/4 ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಿಜಕ್ಕೂ ಇದು ಒಂದು ಗುಡ್ ಅಪಾರ್ಚುನಿಟಿ ಅಂತಾನೆ ಹೇಳ್ಬೋದು. ಇನ್ನೊಂದು ಒಳ್ಳೆಯ ಅವಕಾಶ ನೋಡಿ ಇಲ್ಲಿ ಸ್ನೇಹಿತರೆ ಹೇಗಿದೆ ಅಂತ ಹೇಳಿ. ಆಯ್ಕೆ ವಿಧಾನ, ನೇರ ನೇಮಕಾತಿಗೆ ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಈ ಒಂದು ಗ್ರೂಪ್ ಬಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಸೆಲೆಕ್ಷನ್ ಲಿಸ್ಟ್ನ ಪ್ರಿಪೇರ್ ಮಾಡಬೇಕಂತ ಹೇಳಿದ್ರೆ CETಯಲ್ಲಿ ಗಳಿಸಿರ್ತಕ್ಕಂತಹ 50% ಅಂಕಗಳನ್ನು ತೆಗೆದುಕೊಳ್ತಾರೆ. ಹಾಗೆಯೇ ಆ ಹುದ್ದೆಗೆ ನಿಗದಿಪಡಿಸಿರ್ತಕ್ಕಂತಹ ವಿದ್ಯಾರ್ಥಿಯಲ್ಲಿ ಅವರು ಪಡೆದ 50% ಅಂಕಗಳನ್ನ ಒಗ್ಗೂಡಿಸಿ ಓವರಾಲ್ ಮೆರಿಟ್ ಲಿಸ್ಟ್ನ ರೆಡಿ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಇದೊಂದು ಯಾವ ಥರ ಅಂತ ಹೇಳಿದ್ರೆ ನಿಜಕ್ಕೂ ಆ ಒಂದು ಎಲಿಜಿಬಿಲಿಟಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಗುಡ್ ಅಪಾರ್ಚುನಿಟಿ. ಯಾಕಂತ ಹೇಳಿದ್ರೆ ತಮ್ಮ ಅಕಾಡೆಮಿಕ್ ಸ್ಕೋರನ್ನು ಸಹ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಹಾಗಾಗಿ ತಾವು CETಯಲ್ಲಿ ಮಿನಿಮಮ್ 180 ಅದಕ್ಕಿಂತಲೂ ಹೆಚ್ಚು ತೆಗೆದುಕೊಂಡ್ರೆ ಅಲ್ಲಿ ತಮ್ಮದು 50% ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಹಾಗೆಯೇ ತಮ್ಮ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತಹ 50% ಮಾರ್ಕ್ಸ್ನ ಕನ್ಸಿಡರ್ ಮಾಡಿ ಓವರಾಲ್ 100ಗೆ ಅದನ್ನು ಡಿವೈಡೆಡ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂತಹ ಮೆರಿಟನ್ನು ಗುರುತಿಸಿ ತಮಗೆ ಆ ಹುದ್ದೆಗಳನ್ನು ನೀಡಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಿಜಕ್ಕೂ ಕೂಡ ಇಂತಹ ಒಳ್ಳೆಯ ಅವಕಾಶಗಳನ್ನು ತಾವು ಮಿಸ್ ಮಾಡಿಕೊಳ್ಳದೆ ಈಗಿಂದಲೇ ತಾವು ಈ ಒಂದು ಅರ್ಜಿಯನ್ನು ಸಲ್ಲಿಸಿ ದಯಮಾಡಿ ತಾವೆಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ದೇ ಆದರೆ 2026ರಲ್ಲಿ ತಾವು ತಮ್ಮ ತಂದೆ ತಾಯಿಗಳಿಗೆ ಒಂದು ಗಿಫ್ಟನ್ನು ಕೊಡ್ಬೋದು ಸ್ನೇಹಿತರೆ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋವನ್ನು ತಮ್ಮ ಎಲ್ಲ ಸ್ನೇಹಿತರಿಗೆ ಮಿಸ್ ಮಾಡದೆ ಹೆಚ್ಚೆಚ್ಚು ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.